ಅಂತ ತಿಳ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಫಸ್ಟ್ ತುಂಬ ಖುಷಿ ಆಗ್ತಿದೆ ಬೆಂಗಳೂರಿಗೆ ಬಂದು ಆಫ್ಟರ್ ವೆರಿ ಲಾಂಗ್. ಆ್ಯಂಡ್ ಮೀಡಿಯಾ ಕಡೆಯಿಂದ ಬಂದಿರೋರು ಎಲ್ರಿಗೂ, ಹಾಗೆ ಇಲ್ಲಿರೋರು ಎಲ್ರಿಗೂ, ಆ್ಯಂಡ್ ಎವ್ರಿಬಡಿ ವಾಚಿಂಗ್ ದಿಸ್. ನನ್ನ 4ನೇ ಚಿತ್ರ, ನನ್ನ 4th ಕನ್ನಡ ಫಿಲ್ಮ್. ಇಲ್ಲಿವರೆಗೂ ನೀವು ಕೊಟ್ಟಿರೋ ಸಪೋರ್ಟ್, ಐ ಥಿಂಕ್ ಪ್ರತಿಯೊಬ್ಬರು ಸ್ಯಾಂಡಲ್ವುಡ್ ಅಂದ್ರೇ ಇಟ್ಸ್ ಅ ಸಿಲ್ವರ್ ಸ್ಪೂನ್ ಅನಿಸುತ್ತೆ. ಬಿಕಾಸ್ ಇಲ್ಲಿಂದ ಐ ಸ್ಟಾರ್ಟೆಡ್ ಡ್ರೀಮಿಂಗ್ ಆ್ಯಂಡ್ ನೀವು ಹಂಗೆ ಕರ್ಕೊಂಡು ಹೋದ್ರಿ ನನ್ನ. ಬಟ್ ಫೈನಲಿ ನಮ್ಮ ಸಿನಿಮಾ ಆ್ಯಕ್ಚುಲಿ ಯಾವಾಗಲೂ ರಿಲೀಸ್ ಆಗಬೇಕಿತ್ತು ಜೂನಿಯರ್ ಟೈಮ್. ಅಂದರೆ ನಾನು ಫಸ್ಟ್ ಇಯರ್ ಆಫ್ ಮೆಡಿಸಿನಲ್ಲಿದ್ದಾಗ ಸೈನ್ ಮಾಡಿದ್ವಿ. ಇವಾಗ ನಾನು ಡಾಕ್ಟರ್ ಆಗೋಗಿದ್ದೀನಿ. ಬಟ್ ದ ವೇಟ್ ವಾಸ್ ಫಾರ್ ದ ಬೆಸ್ಟ್ ರೀಸನ್. ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ ನಂಗೆ ಜ್ಞಾಪಕ ಇದೆ, ಇಟ್ ವಾಸ್ ಸಚ್ ಅ ಬಿಗ್ ಕಾಸ್ಟ್ ಆ್ಯಂಡ್ ಸಚ್ ಅ ಬಿಗ್ ಟೀಮ್. ಆವಾಗ ಆ್ಯಕ್ಚುಲಿ DSP ಅವ್ರನ್ನ ಭೇಟಿನೂ ಆಗಿಲ್ಲ ನಾನು. ಒಂದು ಈಶಾ ಫೌಂಡೇಶನಲ್ಲಿ ಹೀಸ್ ಲೈಕ್ ಜೂನಿಯರ್ ಫಿಲ್ಮ್ ಹೀರೋಯಿನ್ ಅಂತ ರೆಕಗ್ನೈಸ್ ಮಾಡಿದ್ರು ನನ್ನ. ಸೊ ಇಟ್ ವಾಸ್ ಹ್ಯೂಜ್ ಫಾರ್ ಮೀ. ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ ಐ ಡೋಂಟ್ ನೋ ಇಫ್ ಐ ಆಮ್ ಏಬಲ್ ಟು ಪುಟ್ ಇಟ್ ವೆಲ್ ಇನ್ ವರ್ಡ್ಸ್. ಬಟ್ ಪ್ರತಿಯೊಂದು ದಿವಸ ನಾವು ಶೂಟ್ ಮಾಡಿದ್ದು ಐ ಸ್ಟಿಲ್ ಹ್ಯಾವ್ ಇಟ್ ಇನ್ ಮೈ ಹೆಡ್. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಅವ್ರ ಬಗ್ಗೆ ಹೇಳಬೇಕು, ರಾಧಾಕೃಷ್ಣ ಅವರು. ವೆರಿ ಸಾಫ್ಟ್ ಸೈಲೆಂಟ್ ಪರ್ಸನ್. ನನಗೆ ಅನಿಸುತ್ತೆ ಸೈಲೆಂಟ್ ಇದ್ದಾಗಲೇ ಅವರ ಡೀಪ್ ಎಮೋಷನ್ಸ್ ಇರುತ್ತೆ. ಆ್ಯಂಡ್ ಪ್ಲೀಸ್ ಎವ್ರಿ 6 months ನಮಗೊಂದು ಸಿನಿಮಾ ಕೊಡಿ ಕನ್ನಡ ಇಂಡಸ್ಟ್ರಿ. ಬಿಕಾಸ್ ಯು ಆರ್ ದ್ಯಾಟ್ ಬ್ಯೂಟಿಫುಲ್ ವಿತ್ ಸ್ಟೋರಿ ಟೆಲ್ಲಿಂಗ್. ಆ್ಯಂಡ್ ಐ ಜೆನ್ಯೂನ್ಲಿ ಮೀನ್ ಇಟ್. ನಾವು ಎಷ್ಟೊಂದು ಐ ಥಿಂಕ್ ಪ್ರತಿಯೊಂದು ಸತಿ I don't know, you get to different layers in cinema. ಇವಾಗ ನನಗೆ ಅರ್ಥ ಆಯ್ತು ಏನಕ್ಕೆ ಅಪ್ಪು ಸರ್ ನಿಮ್ಮನ್ನು ಅಷ್ಟು ಇಷ್ಟಪಟ್ಟರು ಅಂತ. ಯು ಯೂಸ್ ಟು ಸೇ ದ್ಯಾಟ್ ಅ ಲಾಟ್. ಆ್ಯಂಡ್ ರವಿ ಸರ್, ನಾನು ಫೈನಲಿ ಐ ಥಿಂಕ್ ನಾನು ಆ ಟೈಮಲ್ಲಿ ಇದ್ದಿದ್ರೆ ನಾನು ನಿಮ್ಮ ಹೀರೋಯಿನ್ ಆಗ್ತಾ ಇದ್ದೆ ಏನಕ್ಕೆ. ಬಟ್ ಇವಾಗ ಐ ಆಮ್ ಅಟ್ಲೀಸ್ಟ್ ಹ್ಯಾಪಿ ನನಗೆ ಈ ಆಪರ್ಚುನಿಟಿ ಬಂತು ನಿಮ್ಮ ಸಿನಿಮಾಲಿರೋಕ್ಕೆ. ಆ್ಯಂಡ್ ಪ್ರಾಪರ್ ಕ್ಲಾಸ್. ಬಿಕಾಸ್ ಎಲ್ಲೇ ಹೋದ್ರು ಬಾಂಬೆ ಅಲ್ಲೂ ಕೂಡ ಆಲ್ ದ ಲೇಡೀಸ್ ಆರ್ ಆಲ್ ಲೈಕ್ ರವಿ ಸರ್ ರವಿ ಸರ್ ಸಾಂಗ್ಸ್ ಅಂತ. ಸೊ ಐ ಆಮ್ so happy sir that at least I could be a part of this film. Janelia ma'am, the sweetest, honestly I think the most genuine. You also made me half vegan in the process. ಬಟ್ ತುಂಬ ಖುಷಿ ಆಯಿತು ಮ್ಯಾಮ್ ದಟ್ ನೀವು ಈ ಸಿನಿಮಾ ಚೂಸ್ ಮಾಡಿದ್ರಿ. ನಿಮ್ಮ ಗ್ಯಾಪ್ ಅದ ನಂತರ ಟು ಕಮ್ ಬ್ಯಾಕ್. ಆ್ಯಂಡ್ ಈ ಸಿನಿಮಾದಲ್ಲಿ ನಿಮ್ಮ ಬೇರೆ ಶೇಡ್ ಇತ್ತು. ದರ್ ಇಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಜೆನೀಲಿಯಾ ಮ್ಯಾಮ್. ಆ್ಯಂಡ್ ದ್ಯಾಟ್ ವಾಸ್ ರಿಯಲಿ ಇನ್ಸ್ಪೈರಿಂಗ್ ಫಾರ್ ಮೀ. ಬಿಕಾಸ್ ಪೀಪಲ್ ಯೂಸ್ ಟು ಬಿ ಲೈಕ್ I could only do bubbly roles. And then when I saw you do this, I was like, damn. So thank you ma'am for all the fun on set. Sendil sir, you've been such a strong pillar. ಏನಕ್ಕಂದರೆ ಅವ್ರ ಲೈಫಲ್ಲಿ ತುಂಬ ಎಕ್ಸ್ಪೀರಿಯನ್ಸಸ್, ತುಂಬ ಇನ್ಸ್ಟೆನ್ಸಸ್ ಆಯಿತು. ಬಟ್ ಅದರಲ್ಲಿ ಅವ್ರು ತುಂಬ ಸ್ಟ್ರಾಂಗ್ ಆಗಿದ್ರು ಈ ಸಿನಿಮಾ ಮೇಕಿಂಗಲ್ಲಿ ಆ್ಯಂಡ್ ಥ್ರೂ ಔಟ್ ದಿ ಎಂಟೈರ್ ಜರ್ನಿ. ಸೊ ಒಂದು ತುಂಬ ಸ್ಟ್ರಾಂಗ್ ಸಪೋರ್ಟ್ ನೀವು ಈ ಸಿನಿಮಾಕ್ಕೆ. సాయి గారు, మీ గురించి నేను మాట్లాడక్కర్లేదు. యూఆర్ దాట్ నోన్. అండ్ మీరంతా లైక్ ఐ నో హౌ మచ్ యూ లవ్ దిస్ ఫిల్మ్. సో థ్యాంక్ యూ ఫర్ చూసింగ్ మీ టు బಿ ಅ ಪಾರ್ಟ್ ಆಫ್ ಇಟ್. ಆ್ಯಂಡ್ ಶಿವಣ್ಣ ಅವರು, ಐ ಥಿಂಕ್ ಕ್ಲಾಸ್ ಆ್ಯಂಡ್ ಮಾಸ್ ಸೇರಿದ್ರೆ ಹೆಂಗಿರುತ್ತೋ ನಂಗೆ ಹಂಗಿದೆ ಇವತ್ತು. ಸೊ ನಾವು ಇಲ್ಲಿವರೆಗೂ ಐ ಥಿಂಕ್ ಸಿನಿಮಾ ಮಾಡಿಲ್ಲ, ಬಟ್ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. So I'm really waiting for that. And Kiriti avaru, such a wonderful experience, because I think ಒಂದು full-fledged modulations in the dialogue delivery, in the timing, in the dance, in the stunts, in the full-fledged ಒಂದು weapon ಆಗಿ ಬಂದಿದ್ದೀರಾ ಇಂಡಸ್ಟ್ರಿಗೆ. And I know, I think ಬಿಫೋರ್ ನಾವು ಈ ಸಿನಿಮಾ ಮಾಡೋಕ್ಕೆ ಮುಂಚೆನೂ ವೆನ್ ವಿ ವರ್ ಫ್ಯಾಮಿಲಿ ಫ್ರೆಂಡ್ಸ್ ಆಲ್ಸೋ, ಆ ಟೈಮಲ್ಲಿ ನಾನು ನೋಡ್ತಾ ಇದ್ದೆ ಕ್ಲಿಪ್ಪಿಂಗ್ಸ್. ಅರುಣ ಆಂಟಿ ತೋರಿಸ್ತಾ ಇದ್ರು ಅವಾಗ ಕದ್ದು ಮುಚ್ಚಿ ತೋರಿಸ್ತಾ ಇದ್ರು, ಬಿಕಾಸ್ ಹಿ ವಾಸ್ ವೆರಿ ಸ್ಟ್ರಿಕ್ಟ್. ಆ್ಯಂಡ್ ಐ ನೋ ಹೌ ಈ ಸಿನಿಮಾ ಅವ್ರು ಎಸ್ಪೆಷಲಿ ಸಿನಿಮಾ ನಿಮ್ಗೆ ಎಷ್ಟು ಸೆನ್ಸಿಟಿವ್ ಅಂತ ನನಗೆ ಗೊತ್ತು. ನಾವು ಯಾವತ್ತು ಐ ಥಿಂಕ್ ಇದ್ರ ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ಬಟ್ ಅರುಣ ಆಂಟಿ ಯಾವಾಗಲೂ ಹೇಳಿದ್ರು ಬಿಫೋರ್ ದಿಸ್ ಫಿಲ್ಮ್ ದ್ಯಾಟ್ ನಿಮ್ಮ ಲೈಫಲ್ಲಿ ಒಂದು ಮೂಮೆಂಟ್ ಇದ್ದಾಗ ನೀವು ಬಳ್ಳಾರಿಯಲ್ಲಿ ಕರೆಕ್ಟಾಗಿ ಒಂದು ಬೆಂಚ್ ಆಚೆ, ಕರೆಕ್ಟಾಗಿ ಥಿಯೇಟರ್ ಆಚೆ ಮಲ್ಕೊಂಡಿದ್ರಿ. ಯು ವರ್ ದೇರ್ ಫಾರ್ ವೆರಿ ಲಾಂಗ್.
ದ್ಯಾಟ್ ಶೋಸ್ ನಿಮ್ಮ ಪ್ರೀತಿ ಸಿನಿಮಾಗೆ. ಅದೇ ಪ್ರೀತಿ ಜನ ನಿಮ್ಮ ಸಿನಿಮಾಗೆ ತೋರಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಆಲ್ ದ ಬೆಸ್ಟ್ ಟು ಅಸ್. ಆ್ಯಂಡ್ DSP ಸರ್, ವೈರಲ್ ವೈಯಾರಿ ಅಲ್ಲಿ ನಾನು ಇದ್ದೀನಿ ಅಂದರೆ ಅದಕ್ಕೆ ಕಾರಣ DSP ಸರ್. ಅವರು ಐ ಥಿಂಕ್ ಒಂದು ಎಡಿಟ್ ಮಾಡಿದ್ರು, ಕುರ್ಚಿ ಮಾಡ್ತಾ ಬಿಟ್ಟಿದ್ದು ಬಿಟ್ಸ್ ತೊಗೊಂಡು ಅವ್ರು ಎಡಿಟ್ ಮಾಡಿದ್ರು. ಸೊ ಸರ್ ನನಗೆ ಇಷ್ಟು ಒಳ್ಳೆ ಸಾಂಗ್ ಕೊಟ್ಟಿರೋದಕ್ಕೆ ಆ್ಯಂಡ್ ಫಾರ್ ಬೀಂಗ್ ಸಚ್ ಎ ಸ್ಟ್ರಾಂಗ್ ಪಿಲ್ಲರ್, ಈ ಸಿನಿಮಾ ಬಗ್ಗೆ ತುಂಬ ಯೋಚನೆ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಮಿಸ್ಸಿಂಗ್ ಎ ಪ್ರೆಸೆನ್ಸ್ DSP ಸರ್. ಹಾಗೆ ಪ್ರತಿಯೊಬ್ಬರಿಗೂ ಇವಾಗ ನಾನು ಸಾರಿ ಒಂದು ಸ್ಪೀಚ್ ಸ್ವಲ್ಪ ಉದ್ದ ಇತ್ತು, ಬಟ್ ಇಡೀ ಕನ್ನಡ ಜನತೆಗೆ ಐ ರಿಯಲಿ ಹೋಪ್ ನೀವು ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು. ಇದೆ July 18th. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಸಿನಿಮಾ ಮೇಲೆ ಇರಲಿ. ಖಂಡಿತ ನೀವು ತುಂಬ ಖುಷಿ ಪಡ್ತೀರಾ. ನಾನು ಎಲ್ಲೇ ಎಷ್ಟೇ ಸಿನಿಮಾ ಮಾಡಿದ್ರು ಐ ನೋ ನಿಮ್ಮ ಪ್ರೀತಿ ಹಾಗೆ ಇತ್ತು. ಏನಕ್ಕಂದ್ರೆ ಅಲ್ಲಿ ಕಮೆಂಟ್ಸ್ ನೋಡ್ತಾ ಇದ್ದೆ, ಲವ್ ಫ್ರಮ್ ಕರ್ನಾಟಕ ಅಂತಿತ್ತು. ಸೊ ನಿಮ್ಮ ಹುಡುಗಿನ ನೀವು ಯಾವಾಗ ಬಿಟ್ಕೊಡಲ್ಲ ನನಗೆ ಗೊತ್ತು. ಆ್ಯಂಡ್ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಆ್ಯಂಡ್ ಈ ಸಿನಿಮಾನು ನೀವು ಬಿಟ್ಕೊಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ. ನಮ್ಮ ಜೂನಿಯರ್ ಸಿನಿಮಾ ಇದೆ July 18th ರಿಲೀಸ್ ಆಗ್ತಾ ಇದೆ, ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಶ್ರೀಲೀಲಾ ಅವರೇ ಅದೆಷ್ಟು ಮುದ್ದಾಗಿದ್ರು ಅಷ್ಟೇ ಮುದ್ದಾಗಿ ಮಾತಾಡಿದ್ರು. ಒಂದೇ ಒಂದು ಪ್ರಶ್ನೆ ಇದೆ ನಿಮಗೆ. ಈ ಕಡೆ ತೆಲುಗಿನಲ್ಲಿ ಮಹೇಶ್ ಬಾಬು ಸರ್, ಅಲ್ಲು ಅರ್ಜುನ್ ಸರ್ ಜೊತೆ ಸಿನಿಮಾ ಮಾಡ್ತೀರಾ, ಬಾಲಿವುಡ್ಗೆ ಹೋಗ್ತೀರಾ, ಆ ವೇದಿಕೆಯಲ್ಲಿ ಕಾಣಿಸ್ಕೊತೀರಾ. ಯಾವುದಾದ್ರೂ ಈಗ ವೇದಿಕೆಗೆ ಬಂದಾಗ ತೆಲುಗಿನಲ್ಲಿ ನಮಸ್ಕಾರ ಹೇಳಬೇಕೋ ಹಿಂದಿನಲ್ಲಿ ಹೇಳಬೇಕು ಅಂತ ಕನ್ಫ್ಯೂಷನ್ ಆಗುತ್ತಾ? ಬೇರೆ ಕಡೆ ಕನ್ಫ್ಯೂಷನ್ ಬರ್ಬೋದು, ಬಟ್ ಬೆಂಗಳೂರಲ್ಲಿ ಬರಲ್ಲ. ನಾನು ಹುಟ್ಟಿದ್ದಿಲ್ಲ, ಸೊ ಆಬ್ವಿಯಸ್ಲಿ ನಮ್ಮ ಈ ಅಚ್ಚ ಮುದ್ದು ಕನ್ನಡತಿಗೆ ಶ್ರೀಲೀಲಾಗೆ ಥ್ಯಾಂಕ್ ಯು ಹೇಳ್ತಾ ಜೂನಿಯರ್ ಸೂಪರ್ ಡೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು.